ಬ್ರೇಕಿಂಗ್. ರಾಜ್ಯದಲ್ಲಿ ಈ ವರ್ಷ ಎಲೆಕ್ಷನ್ ವರ್ಷ, ಯಾಕೆಂದ್ರೆ ಇನ್ನ ಕರೆಕ್ಟ್ ಆಗಿ ಒಂದು ವರ್ಷ ಇರುವಂತದ್ದು ವಿಧಾನಸಭೆ ಚುನಾವಣೆ. ಸೊ ಹೀಗಾಗಿ ಬಿಜೆಪಿ ಎಲ್ಲಾ ರೀತಿಯಲ್ಲೂ ತಯಾರಿಯನ್ನ ಮಾಡ್ಕೊಳ್ತಾ ಇದೆ. ಸ್ಪೆಷಲಿ ಇನ್ನೊಂದು ಜೋಶ್ ಬಂದಿದ್ದು ಅಂದ್ರೆ ಪಂಚರಾಜ್ಯಗಳ ಚುನಾವಣೆಯ ರಿಸಲ್ಟ್. ಇನ್ನ ರಾಜ್ಯನೇ ಮೇನ್ ಟಾರ್ಗೆಟ್ ನೆಕ್ಸ್ಟ್. ಸೊ ಹೀಗಾಗಿ ಈಗಲೇ ಅಖಾಡಕ್ಕೆ ಇಳಿತಾ ಇದ್ದಾರೆ ಮುಖ್ಯಮಂತ್ರಿಗಳು, ಹಾಗೆ ರಾಜ್ಯಾಧ್ಯಕ್ಷರು, ಇನ್ನು ಹೈಕಮಾಂಡ್ ಕೂಡ. ಬೊಮ್ಮಾಯಿ ಸಂಪುಟ ವಿಸ್ತರಣೆ ಆಗುತ್ತಾ ಪುನರ್ರಚನೆ ಆಗುತ್ತಾ ಅನ್ನುವಂಥ ಕುತೂಹಲ ಕೂಡ ಇದೆ. ಯಾಕೆಂದ್ರೆ ವಿಸ್ತರಣೆ ಅಂತ ಬಂದಂತ ಸಂದರ್ಭದಲ್ಲಿ ಇನ್ನೂ 4 ಸಚಿವ ಸ್ಥಾನಗಳು ಖಾಲಿ ಇದೆ. ಪುನರ್ರಚನೆ ಅಂತ ಬಂದಂತ ಸಂದರ್ಭದಲ್ಲಿ ಯಾರು ಇನ್ನ ಆಗ್ತಾರೆ, ಯಾರು ಔಟ್ ಆಗ್ತಾರೆ ಕಾದ್ ನೋಡ್ಬೇಕು. ಏಪ್ರಿಲ್ 1ಕ್ಕೆ ರಾಜ್ಯಕ್ಕೆ ಅಮಿತ್ ಶಾ ಆಗಮಿಸುವಂಥದ್ದು ಬಹುತೇಕ ಫಿಕ್ಸ್ ಆಗಿದೆ. ತುಮಕೂರು ಸಿದ್ಧಗಂಗಾ ಶ್ರೀಗಳ 115ನೇ ಜಯಂತಿಯಲ್ಲಿ ಭಾಗಿಯಾಗಿರುವಂಥದ್ದು. ಅಮಿತ್ ಶಾ ಆಗಮನದ ಹಿನ್ನೆಲೆಯಲ್ಲಿ ಬೊಮ್ಮಾಯಿ ಕಟೀಲ್ ನಿನ್ನೆ ಸಭೆಯನ್ನ ಮಾಡಿದ್ರು. ಬಿಜೆಪಿ ಕಚೇರಿಯಲ್ಲಿ ಕಟೀಲ್ ಮತ್ತು ಸಿಎಂ ಹಾಗೆ ಇತರೆ ನಾಯಕರು ಸಭೆಯನ್ನ ಮಾಡಿದ್ರು. ಸಂಪುಟಕ್ಕೆ ಯಾರು ಇನ್ ಆಗ್ತಾರೆ, ಯಾರು ಔಟ್ ಆಗ್ತಾರೆ ಅನ್ನುವಂಥ ಪಟ್ಟಿಯನ್ನ ಕೊಡುವ ಬಗ್ಗೆ ಚರ್ಚೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ನೋಡ್ಬೇಕು ಯಾರನ್ನೆಲ್ಲ ಕೈ ಬಿಡ್ತಾರೆ, ಯಾರನ್ನ ಸಂಪುಟಕ್ಕೆ ಸೇರಿಸ್ಕೊಳ್ತಾರೆ ಅಂತ. ಯಾಕೆಂದ್ರೆ ಎಷ್ಟೋ ಜನ ಸಚಿವರ ಹೆಸರೇ ಗೊತ್ತಿಲ್ಲ. ಬೊಮ್ಮಾಯಿ ಸಂಪುಟದ್ದು ಕಾಣಿಸ್ಕೊಳ್ಳೋದೇ ಇಲ್ಲ. ಫೋನ್ ಮಾಡಿದ್ರು ರಿಸೀವ್ ಮಾಡಲ್ಲ. ಆ ಇಲಾಖೆ ಪ್ರಾಬ್ಲಮ್ಸ್ ಬಗ್ಗೆನೂ ಕೂಡ ಏನಾದರೂ ಸುದ್ದಿ ಮಾಡುವಂತ ಸಂದರ್ಭದಲ್ಲಿ ಜನರ ಕೈಗೆ ಸಿಗಲ್ಲ, ಇನ್ನು ಮಾಧ್ಯಮದ ಕೈಗೆ ಸಿಗ್ತಾರ ಇವರು. ಸೊ ಹೀಗಾಗಿ ಯಾರ್ಯಾರು ನಿಷ್ಕ್ರಿಯವಾಗಿರುವಂತ ಸಚಿವರಿದ್ದಾರೆ ಅವರನ್ನು ಕೈ ಬಿಡ್ತಾರ ಕಾದ್ ನೋಡ್ಬೇಕು. ಇನ್ನೊಂದ್ ಕಡೆ ಈ ಹಿಂದೆ ಇದ್ದಿದ್ದಂತ ಒಂದು ಎಕ್ಸ್ಪ್ಲೇಷನ್ ಅಂದ್ರೆ ಹಿರಿಯ ಸಚಿವರನ್ನ ಪಕ್ಷದ ಸಂಘಟನೆಗೆ ಬಳಕೆ ಮಾಡ್ಕೊಳ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಅದನ್ನ ಎಷ್ಟರ ಮಟ್ಟಿಗೆ ವರ್ಕೌಟ್ ಮಾಡ್ತಾರೆ ಕಾದ್ ನೋಡ್ಬೇಕಾಗಿದೆ. ಅಕಸ್ಮಾತ್ ಗುಜರಾತ್ ಮಾಡಲ್ ಅನ್ನೋದು ಬಂದುಬಿಟ್ರೆ ಇಲ್ಲಿಗೆ ಇರಬರ ಸಚಿವರಿಗೆಲ್ಲರಿಗೂ ಗೇಟ್ ಪಾಸ್ ಕೊಡ್ತಾರೆ. ಮೋಸ್ಟ್ ಪ್ರಾಬಲಿ ಆಪರೇಷನ್ ಕಮಲದ ಮುಖಾಂತರ ಬಂದಂತಹ ಸಚಿವರನ್ನ ಬಿಟ್ಟು ಇನ್ನು ಉಳಿದಂತ ಯಾವ ಸಚಿವರಿಗೆ ಕೋಕನ್ನ ನೀಡಲಾಗುತ್ತೆ ಅನ್ನುವಂಥ ಪ್ರಶ್ನೆನೂ ಕೂಡ ಇದೆ. ಈಗ ಆಲ್ರೆಡಿ ಸಾಕಷ್ಟು ಹೆಸರುಗಳು ಓಡಾಡ್ತಾ ಇದ್ವು. ನಿರಾಣಿ, ಈಶ್ವರಪ್ಪ, ಈ ರೀತಿಯಾಗೆಲ್ಲ ಸಿ ಪಾಟೀಲ್, ಈ ರೀತಿಯಾಗೆಲ್ಲ ಹೆಸರುಗಳು ಓಡಾಡ್ತಾ ಇದ್ವು. ಯಾರ ಹೆಸರನ್ನ ಅಂದ್ರೆ ಯಾರನ್ನ ಸಚಿವ ಸ್ಥಾನದಿಂದ ಕೋಕ್ ಕೊಟ್ಟು ಇನ್ಯಾರನ್ನ ಸೇರಿಸ್ಕೊಳ್ತಾರೆ. ಈಗ ಆಲ್ರೆಡಿ ದೊಡ್ಡ ಮಟ್ಟದಲ್ಲಿ ಲಾಬಿ ನಡೀತಾ ಇದೆ. ರೇಸಲ್ಲಿ ಸಾಕಷ್ಟು ಜನ ಇದ್ದಾರೆ. ದಿನಂಪ್ರತಿ ಸಚಿವ ಸ್ಥಾನಕ್ಕೋಸ್ಕರ ಬೊಮ್ಮಾಯಿ ಹತ್ರ, BS ಯಡಿಯೂರಪ್ಪನವ್ರ ಹತ್ರ, ಕಟೀಲ್ ಜೊತೆ, ಹೈಕಮಾಂಡ್ ನಾಯಕರ ಜೊತೆ ನಿರಂತರವಾಗಿ ಲಾಬಿಯನ್ನ ಮಾಡಲಾಗ್ತದೆ. ಬೇಗ ಪುನರ್ರಚನೆನೋ ಅಥವಾ ವಿಸ್ತರಣೆನೋ ಆಗಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನ ಕೂಡ ಮನವಿಯನ್ನ ಮಾಡ್ಕೊಳ್ತಾನೆ ಇದ್ದಾರೆ ಸಚಿವ ಸಂಪುಟದ ಸಚಿವಾಕಾಂಕ್ಷಿಗಳು. ಸೊ ಅದು ಯಾವಾಗ ಆಗುತ್ತೆ ಅನ್ನೋದನ್ನ ನೋಡ್ಬೇಕು. ಈ ಹಿಂದೆ ಹೇಳ್ತಾ ಇದ್ದಿದ್ದಂತ ಒಂದು ರೀಸನ್ ಅಂದ್ರೆ ಪಂಚರಾಜ್ಯ ಚುನಾವಣೆಯ ರಿಸಲ್ಟ್ ಬರಲಿ, ಪಂಚರಾಜ್ಯ ಚುನಾವಣೆ ಮುಗಿಲಿ ಅಂತ ಹೇಳ್ತಾ ಇದ್ರು. ನಿಮಗೆ ತೋರಿಸ್ತಾ ಇದೀವಿ ಸಂಪುಟಕ್ಕೆ ಯಾರು ಇನ್ನಾಗುವಂತ ಸಾಧ್ಯತೆ ಇದೆ ಅಂತ. ಸಂಭಾವನೀಯರು ಇವರು SA ರಾಮದಾಸ್, ಬಸನಗೌಡ ಪಾಟೀಲ್ ಯತ್ನಾಳ್, BY ವಿಜೇಂದ್ರ, ರಾಜುಗೌಡ ಆಗಿರ್ಬೋದು, ಅರವಿಂದ್ ಬೆಲ್ಲದ್, ಪೂರ್ಣಿಮಾ ಶ್ರೀನಿವಾಸ್, MP ರೇಣುಕಾಚಾರ್ಯ. ದೊಡ್ಡ ಲಿಸ್ಟೇ ಇದೆ. ಆಲ್ಮೋಸ್ಟ್ ಇರೋಬರ MLAಗಳು ಎಲ್ಲರೂ ಕೂಡ ಆಕಾಂಕ್ಷಿಗಳು. ಬಟ್ ಯಾರಿಗೆ ಕೊಡ್ತಾರೆ ನೋಡ್ಬೇಕು. MP ಕುಮಾರಸ್ವಾಮಿ, ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ, ಮಹೇಶ್ ಚಾಮರಾಜನಗರ ಜಿಲ್ಲೆಯಿಂದ, MP ಕುಮಾರಸ್ವಾಮಿ ಚಿಕ್ಕಮಗಳೂರು ಜಿಲ್ಲೆಯಿಂದ, ಹಾಲಾಡಿ ಶ್ರೀನಿವಾಸ್ ಶೆಟ್ಟರು ಕುಂದಾಪುರದ ಶಾಸಕರು, ಅವ್ರಿಗೆ ಸಿಗುತ್ತಾ ಇಲ್ವಾ ನೋಡಬೇಕು. P ರಾಜೀವ್ ಹೆಸರು ಕೂಡ ದೊಡ್ಡ ಮಟ್ಟದಲ್ಲಿ ಓಡಾಡ್ತಾ ಇದೆ. ಇನ್ನು ಕಲಬುರಗಿ ದಕ್ಷಿಣದಿಂದ ದತ್ತಾತ್ರೇಯ ಪಾಟೀಲ್ ರೇವೂರ್ ಆ ಕ್ಷೇತ್ರದ ಶಾಸಕರು. CP ಯೋಗೇಶ್ವರ್ ಯಡಿಯೂರಪ್ಪನವರ ಸಂಪುಟದಲ್ಲಿ ಸಚಿವರಾಗಿದ್ರು. ಬೊಮ್ಮಾಯಿ ಸಂಪುಟಕ್ಕೆ ಬರ್ತಿದ್ದ ಹಾಗೆ ಅವರಿಗೆ ಕೋಕನ್ನು ನೀಡಲಾಗಿತ್ತು. ಯಾರು ಈ ಒಂದು ಸಚಿವ ಸಂಪುಟದಿಂದ ಕೈ ಬಿಡುವಂತ ಸಾಧ್ಯತೆ ಇದೆ ಅಂತ ನೋಡೋದಾದ್ರೆ ಪ್ರಭು ಚೌಹಾಣ್, KS ಈಶ್ವರಪ್ಪ, ಮುರುಗೇಶ್ ನಿರಾಣಿ, ಆಲ್ಮೋಸ್ಟ್ ಎಲ್ಲ ಹಿರಿಯ ಸಚಿವರೇ. ಈಶ್ವರಪ್ಪನವರಂತೂ ಯಾವ ಅಂದ್ರೆ ಬಿಜೆಪಿ ಸರ್ಕಾರ ಬಂದಾಗಲೆಲ್ಲ ಸಚಿವರಾಗಿದ್ರು. ಈ ಬಾರಿ ಅವರಿಗೆ ಕೋಕ್ ಕೊಡುವಂತ ಸಾಧ್ಯತೆ ಇದೆ. ಇನ್ನು ಶಶಿಕಲಾ ಜೊಲ್ಲೆ ಮುಜರಾಯಿ ಸಚಿವೆ, ಕೋಟಾ ಶ್ರೀನಿವಾಸ್ ಪೂಜಾರಿ ಸಮಾಜ ಕಲ್ಯಾಣ ಸಚಿವರು, CC ಪಾಟೀಲ್ ಲೋಕೋಪಯೋಗಿ ಸಚಿವರು. ನೋಡಬೇಕು, ಇವರ ಹೆಸರುಗಳು ಕೂಡ ಓಡಾಡ್ತಾ ಇದೆ. ಇವರನ್ನ ಸಂಪುಟದಿಂದ ಕೈ ಬಿಡಲಾಗುತ್ತಾ ಅಂತ ಕಾದ್ ನೋಡ್ಬೇಕಾಗಿದೆ. ಮತ್ತಷ್ಟು ಸುದ್ದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. 1, 2, 3 ಬಿಗ್ ಬ್ರೇಕಿಂಗ್.